ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಳಿಗ್ಗೆನೇ ನಮ್ಮ ಪುಟ್ಟ ಕುಡಿಲಿಕ್ಕೆ ನೀರು ಎತ್ತುತ್ತಾ ಇದ್ದಾನೆ. ಚಿಂಟ್ರಿ ಬ್ಯುಸಿ ಇದ್ದಾಳೆ, ಅವಳದೇ ಕೆಲಸದಲ್ಲಿ, ನನ್ನ ಕಡೆ ನೋಡ್ತಾನೆ ಇಲ್ಲ. ಅಮ್ಮ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಬೆಳಿಗ್ಗೆನೆ. ಅಕ್ಕ ತಿಂಡಿ ರೆಡಿ ಮಾಡ್ತಾ ಇದ್ದಾಳೆ. ಇವತ್ತಿನ ತಿಂಡಿ ಉದ್ದಿನ ದೋಸೆ ಸ್ಪೆಷಲ್ ಸ್ನೇಹಿತರೆ. ಎಂತ ಎಲೆ ಅದು? ಇದು ಸಾಂಬಾರ್ ಬೇಳೆ ಎಲೆ ಅಂತಾರೆ ಇದಕ್ಕೆ. ಸಾಂಬಾರ್ ಬೇಳೆ ಎಲೆನಾ? ಎಂತ ಮಾಡುದು ಈಗ? ಅದು ಬೇಳೆ ಎಲ್ಲಿದೆ? ಅದು ತೊಳೆದು ಸ್ವಲ್ಪ ಬಿಸಿ ಮಾಡಿಕೊಳ್ಳಿ ಪಾತ್ರ. ಈ ಕಾಯಿಲೆ ಇದು ಸಾಂಬಾರ್ ಬೇಳೆ ಎಲೆ. ನಮ್ಮ ಕಡೆ ಹಿತ್ತಲಲ್ಲೆಲ್ಲ ಆಗುತ್ತೆ. ತುಂಬ ಕೆಮ್ಮು ಸ್ಟಾರ್ಟ್ ಆದಾಗ ಈ ಎಲೆನ ಒಂದು 3-4 ಎಲೆನ ಬಿಸಿ ಮಾಡಿ ಉಪ್ಪಲ್ಲಿ ಸ್ವಲ್ಪ ಅದರ ರಸನ ಹಿಂಡಿ ಕುಡಿದ್ರೆ ಕೆಮ್ಮು ಕಡಿಮೆ ಆಗುತ್ತೆ. ಅದನ್ನೇ ಅಮ್ಮ ಇಲ್ಲಿ ಮಾಡ್ತಾ ಇದ್ರು. ಇದು ಸಂಜೆಯ ಕ್ಲಿಪ್ಪಿಂಗ್. ನಾನು ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀನಿ. ಮಳೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಇವತ್ತಂತೂ ಫುಲ್ ಮಳೆ ಬರ್ತಾ ಇತ್ತು. ಮಳೆ ಸ್ವಲ್ಪ ಕಮ್ಮಿ ಆಗಿದ್ದು ನೋಡಿ ನಾನು ಹೋಗೋಣ ಅಂತ ಬರ್ತಾ ಇದ್ದೆ. ಜಸ್ಟ್ ಮನೆಗೆ ಬಂದೆ ಸ್ನೇಹಿತರೆ. ಚಿಂಟ್ರಿ ನನ್ನ ನೋಡ್ತಾ ಇದ್ದಾಳೆ. ಚಿಪ್ಸ್ ತಗೊಂಡು ಬಂದಿದ್ದೆ, ಅವಳಿಗೆ ಹಾಕಿಲ್ಲ ನಾನಿನ್ನು, ನೋಡ್ತಾನೆ ಕೂತಿದ್ಲು. ಅಮ್ಮ ದೇವರಿಗೆ ದೀಪ ಹಚ್ಚಲಿಕ್ಕೆ ರೆಡಿ ಮಾಡ್ತಾ ಇದ್ದರು. ನನ್ನ ಇವತ್ತಿನ ವ್ಲಾಗ್ ಮುಗಿದಿದೆ ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಶುಭವಾಗಲಿ.